ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಫ್ರೆಂಡ್ಸ್, ಇವತ್ತು ನಾನು ಭೂಮಿ ಅನ್ನೋ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿಯಲ್ಲಿ ಮದುವೆ ಹೆಣ್ಣನ್ನ ಮದುವೆ ದಿನವೇ ದಾರುಣವಾಗಿ ರೇಪ್ ಮಾಡ್ತಾರೆ. ಈ ವಿಷಯವನ್ನು ತಿಳಿದ ಮದುವೆ ಗಂಡು ಮದುವೆಯನ್ನು ನಿಲ್ಲಿಸಿ ಹೊರಟೋಗ್ತಾನೆ. ಏನ್ ಮಾಡಬೇಕು ಅಂತ ಗೊತ್ತಾಗದೆ ದಿಕ್ ತೋಚದೇ ಇರುವ ಸ್ಥಿತಿಯಲ್ಲಿರುವ ಮದುವೆ ಹೆಣ್ಣು ಒಂದು ಡಿಸಿಷನ್ ತಗೊಂತಾಳೆ. ಸೊ ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ಈ ಮೂವಿಯನ್ನ ಎಂಡಿಂಗ್ ವರೆಗೂ ನೋಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಆಗ ನಾವು ಮಾಡುವ ಎಲ್ಲ ಅಪ್ಡೇಟ್ಸ್ ಗಳು ಕೂಡ ನಿಮಗೆ ನೇರವಾಗಿ ತಲುಪುತ್ತವೆ. ಸೊ ಮತ್ತೆ ತಡ ಡೈರೆಕ್ಟ್ ಆಗಿ ಮೂವಿ ನೋಡೋಣ ಬನ್ನಿ. ಮೂವಿ ಸ್ಟಾರ್ಟ್ ಆಗ್ತಿದ್ದಾಗನೇ ಮೇಕಪ್ ಆರ್ಟಿಸ್ಟ್ ಭೂಮಿನ ನೋಡ್ತೀವಿ. ಅವಳ ಫ್ರೆಂಡ್ ಮದುವೆ ಫಂಕ್ಷನ್ ಇರೋದ್ರಿಂದ ಭೂಮಿ ಮೇಕಪ್ ಮಾಡಲು ಹೋಗಿರ್ತಾಳೆ. ಇನ್ನು ಈ ಕಡೆ ಭೂಮಿ ತಂದೆ ಮತ್ತು ಅವನ ಫ್ರೆಂಡ್ ರಾಜು ಇಬ್ರು ಕುಡಿತಾ ಕುಳಿತಿರ್ತಾರೆ. ಆಗ ರಾಜು, ನಿನ್ನ ಮಗಳು ದಿನ ರಾತ್ರಿ ಲೇಟ್ ಆಗಿ ಬರ್ತಾಳೆ, ಅವಳೇನು ನೀನ್ ಕೇಳಲ್ವಾ, ಅವಳಿಗೇನು ನೀನ್ ಬೈಯೋದಿಲ್ವಾ ಅಂತ ಹೇಳ್ತಾನೆ. ಆಗ ಭೂಮಿಯ ತಂದೆ, ನನ್ನ ಮಗಳು ಆಯ್ಕೆ ಮಾಡ್ಕೊಂಡಿರೋ ಜಾಬ್ ಅಂತದ್ದು, ಆ ಕೆಲಸ ಇರುವುದೇ ಹಾಗೆ, ನನ್ನ ಮಗಳು ಅವಳ ಕೆಲಸವನ್ನು ಮಾಡ್ಕೊಂಡು ಬರ್ತಾಳೆ ಅಂತ ಹೇಳ್ತಾನೆ. ಇನ್ನು ಅವಳ ತಂದೆ ಅರುಣ್ ಅವಳ ಮಗಳನ್ನ ಎಷ್ಟು ಇಷ್ಟಪಡ್ತಾನೆ ಅಂದ್ರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಮಗಳನ್ನ ಇಷ್ಟಪಡ್ತಾ ಇರ್ತಾನೆ. ಯಾಕೆಂದ್ರೆ ಭೂಮಿಯ ತಾಯಿ ಅವಳ ಚಿಕ್ಕ ಮಗುವಿರುವಾಗ್ಲೇ ತನ್ನ ತಾಯಿಯನ್ನ ಕಳ್ಕೊಂಡಿರ್ತಾನೆ. ಅಂದಿನಿಂದಲೂ ಕೂಡ ಅರುಣೇ ತನ್ನ ಮಗಳಿಗೆ ಎಲ್ಲಾನು ಕೂಡ ಆಗಿರ್ತಾನೆ. ಇನ್ನು ಅರುಣ್ ವಿಷಯಕ್ಕೆ ಬಂದ್ರೆ ಅವನಿಗೆ ಒಂದು ಚಪ್ಪಲಿ ಶಾಪ್ ಇರುತ್ತೆ, ಅದೇ ಅವನ ಉದ್ಯೋಗ ಕೂಡ ಆಗಿರುತ್ತೆ. ಇನ್ನು ಸೀನ್ ಕಟ್ ಆದ್ರೆ ಈ ಕಡೆ ಭೂಮಿ ಮತ್ತು ನಿರಂಜನ್ ಮಾತಾಡ್ತಿರೋದನ್ನ ನಾವು ನೋಡಬಹುದು. ಭೂಮಿ ಮತ್ತು ನಿರಂಜನ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರುತ್ತೆ. ಆಗ ಭೂಮಿ ನಿರಂಜನ್ಗೆ ನಮ್ಮ ಮದುವೆಲಿ ನೀನು ಕೂಡ ಈ ತರ ಕುದುರೆ ಹತ್ತಿ ಬರ್ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ನಿರಂಜನ್, ಸರಿ ಆಯ್ತು ಬರೋಣ ಬಿಡು ಅಂತ ಹೇಳ್ತಾನೆ. ಆ ನಂತರ ಭೂಮಿ ಮನೆಗೆ ಬರ್ತಾಳೆ. ಮನೆಗೆ ಹೋದ ನಂತರ ಅವಳ ತಂದೆ ಕುಡಿದಿರೋದನ್ನ ನೋಡ್ತಾಳೆ. ನಂತರ ಕೋಪದಲ್ಲಿ ಹೊರಗಡೆ ಬರ್ತಾಳೆ. ನಂತರ ಅರುಣ್ ಕೂಡ ತನ್ನ ಮಗಳನ್ನ ಸಮಾಧಾನ ಮಾಡಲು ಅವಳ ಹಿಂದೆನೆ ಹೋಗಿ ಅವನು ತಂದಿರುವಂತ ಗಿಫ್ಟ್ ಅನ್ನ ಕೊಡ್ತಾನೆ. ಆಗ ಭೂಮಿ ಆ ಗಿಫ್ಟ್ ಏನು ಅಂತ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಬೆಲ್ಟ್ ಚಪ್ಪಲಿ ಇರುತ್ತೆ. ಅದನ್ನು ನೋಡಿದ ಭೂಮಿ ತುಂಬಾ ಸಂತೋಷ ಪಡ್ತಾಳೆ. ಆ ನಂತರ ನನ್ನ ಮದುವೆ ಆದ ಮೇಲೆ ಅಪ್ಪನನ್ನ ಬಿಟ್ಟು ದೂರ ಇರ್ಬೇಕು ಅಂತೇಳಿ ನೆನಪು ಮಾಡ್ಕೊಂಡು ತುಂಬಾ ಫೀಲ್ ಆಗ್ತಾಳೆ. ಇಬ್ಬರು ಕೂಡ ಎಮೋಷನಲ್ ಆಗಿ ಕಣ್ಣೀರಾಗ್ತಾರೆ. ನೆಕ್ಸ್ಟ್ ಡೇ ಭೂಮಿಯ ಮೇಕಪ್ ಮಾಡುವ ಫಂಕ್ಷನ್ ತುಂಬಾ ದೂರ ಇರೋದ್ರಿಂದ ಅವಳ ನೈಬರ್ ಅವಳನ್ನ ಡ್ರಾಪ್ ಮಾಡೋಕೆ ಬರ್ತಾನೆ. ಅವನ ಹೆಸರು ಚಿತ್ತು. 17 ವರ್ಷದ ಹುಡುಗ. ಅವನು ಭೂಮಿಯನ್ನ ತನ್ನ ಅಕ್ಕನ ಹಾಗೆ ನೋಡ್ಕೊಳ್ತಾ ಇರ್ತಾನೆ. ಹಾಗೆ ಪ್ರತಿ ಸಾರಿ ಭೂಮಿಗೆ ದೂರ ಇರುವ ಎಲ್ಲಾ ಮೇಕಪ್ ಫಂಕ್ಷನ್ ಗಳಿಗೂ ಇವನು ಭೂಮಿಯ ಜೊತೆನೆ ಇರ್ತಾ ಇದ್ದ. ಇನ್ನು ಅದೇ ಏರಿಯಾದಲ್ಲಿ ವಿಶಾಲ್ ಎಂಬ ವ್ಯಕ್ತಿ ಇರ್ತಾನೆ. ಅವನಿಗೆ ಸ್ವಂತ ಸ್ವೀಟ್ ಶಾಪ್ ಇರುತ್ತೆ. ಅವನು ಭೂಮಿಯನ್ನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಅವಳಿಗೆ ಒಂದು ದಿನ ಪ್ರಪೋಸ್ ಕೂಡ ಮಾಡಿರ್ತಾನೆ. ಭೂಮಿ ನಿರಂಜನ್ ನನ್ನ ಇಷ್ಟಪಡ್ತಾ ಇರೋ ಕಾರಣ ಅವನ ಲವ್ ಪ್ರಪೋಸ್ ಅನ್ನ ರಿಜೆಕ್ಟ್ ಮಾಡಿರ್ತಾಳೆ. ಈ ವಿಷಯವನ್ನ ಜಿದ್ದು ವಿಶಾಲ್ ನನ್ನ ಯಾವಾಗಲೂ ರೇಗಿಸ್ತಾ ಇರ್ತಾನೆ. ಆ ನಂತರ ವಿಶಾಲ್ ಅವನ ಕಸಿನ್ ಆಗಿದ್ದ ಧೂಳಿ ಹತ್ರ ಹೋಗ್ತಾನೆ. ಧೂಳಿ ದೊಡ್ಡ ರೌಡಿ ಆಗಿರ್ತಾನೆ. ವಿಶಾಲ್ ಧೂಳಿ ಹತ್ರ ನಡೆದ ಘಟನೆಯನ್ನೆಲ್ಲ ವಿವರಿಸ್ತಾನೆ. ಅದಕ್ಕೆ ಧೂಳಿ ಅವಳ ಹತ್ರ ಹೋಗಿ ಮತ್ತೆ ಪ್ರಪೋಸ್ ಮಾಡು ಅಂತ ಹೇಳ್ತಾನೆ. ಆಗ ವಿಶಾಲ್ ಮತ್ತೆ ಭೂಮಿ ಹತ್ರ ಬಂದು ಮತ್ತೆ ಪ್ರಪೋಸ್ ಮಾಡ್ತಾನೆ. ಆಗ ಭೂಮಿ, ಇನ್ನು 2 ದಿನಗಳಲ್ಲಿ ನನ್ನ ಮದುವೆ ಇರೋದ್ರಿಂದ ನನಗೆ ತೊಂದರೆ ಕೊಡಬೇಡ ಪ್ಲೀಸ್, ಅಲ್ಲಿಂದ ಹೊರಟೋಗು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ವಿಶಾಲ್ ಕೋಪದಿಂದ ನಡೆದ ವಿಷಯನೆಲ್ಲ ಧೂಳಿಗೆ ಬಂದು ಹೇಳ್ತಾಳೆ. ನೆಕ್ಸ್ಟ್ ಡೇ ಭೂಮಿ ನಿರಂಜನ್ಗೆ ಕಾಲ್ ಮಾಡಿ ಎಲ್ಲವನ್ನು ಹೇಳ್ತಾಳೆ. ನಾವ್ ಹೇಗೋ ಮದುವೆ ಆಗ್ತಿದೀವಿ ಅಲ್ವಾ, ನಾನ್ ನಿನ್ ಗಂಡ ಹೆಂಡತಿ ಆಗ್ತಿದೀವಿ, ನಿನ್ ಜೊತೆ ಟೈಮ್ ಪಾಸ್ ಮಾಡುತ್ತಾ ಬಾಯ್ ಫ್ರೆಂಡ್ ಆಗಿ ಈ ಒಂದು ದಿನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆದ್ರೆ ನಿರಂಜನ್ಗೆ ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ಆಗಲ್ಲ ಅಂತ ಹೇಳ್ತಾನೆ. ಆ ರಾತ್ರಿ ಭೂಮಿ ಚಿತ್ತು ಜೊತೆಗೆ ಮನೆಗೆ ಹೋಗ್ತಾಳೆ. ಯಾಕೋ ಗೊತ್ತಿಲ್ಲ ಭೂಮಿಗೆ ತುಂಬಾ ನಿದ್ರೆ ಬರ್ತಾ ಇರುತ್ತೆ. ದಾರಿ ಮಧ್ಯದಲ್ಲಿ ಜಿತ್ತು ವಾಶ್ರೂಮ್ಗೆ ಹೋಗಲು ಗಾಡಿ ನಿಲ್ಲಿಸ್ತಾನೆ. ಜಿದ್ದು ಹೋಗಿ ಬರುವಷ್ಟರಲ್ಲಿ ಭೂಮಿ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಭೂಮಿನ ನೋಡ್ತೀವಿ ಒಂದು ಥಿಯೇಟರ್ ನಲ್ಲಿ. ಅಲ್ಲಿ ವಿಶಾಲ್ ಕೂಡ ಇರ್ತಾನೆ. ಅವನು ಭೂಮಿ ಹತ್ರ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟೆ, ಆದ್ರೆ ನೀನು ನಿರಂಜನ್ನ ಮದುವೆ ಆಗ್ತೀಯ ಅಂತೇಳಿ ಅವಳನ್ನ ದಾರುಣವಾಗಿ ರೇಪ್ ಮಾಡಿ ಹೋಗ್ತಾನೆ. ಹಾಗೆ ಜೂಲಿ ಕೂಡ ಜ್ಞಾನವಿಲ್ಲದೆ ಬಿದ್ದಿದ್ದ ಭೂಮಿಯನ್ನ ರೇಪ್ ಮಾಡಿ ಹೋಗ್ತಾನೆ. ಸ್ವಲ್ಪ ಸಮಯ ಆದ ನಂತರ ಧೂಳಿ ಜೊತೆ ಇದ್ದ ಕೂರಲ್ ಕೂಡ ರೇಪ್ ಮಾಡಿ ಹೋಗ್ತಾನೆ. ನಂತರ ಭೂಮಿಗೆ ಸ್ವಲ್ಪ ಜ್ಞಾನ ಬಂದು ಮನೆಗೆ ಹೋಗ್ತಾಳೆ. ಅಲ್ಲಿ ಮನೆಯಲ್ಲಿ ಮದುವೆ ಕೆಲಸಗಳು ನಡೀತಾ ಇರ್ತವೆ. ಭೂಮಿ ನಡೆದಿರುವುದನ್ನ ತನ್ನ ತಂದೆಗೆ ಹೇಳದೆ ಹೋಗಿ ಸ್ನಾನ ಮಾಡಿ ಬರ್ತಾಳೆ. ಭೂಮಿ ನಂತರ ತನ್ನ ಪಕ್ಕದ ಮನೆಯ ಆಂಟಿ ಹತ್ರ ಎಲ್ಲವನ್ನು ಹೇಳ್ತಾಳೆ. ಇದನ್ನು ಕೇಳಿದ ಆಂಟಿ, ನೀನು ಇದನ್ನ ಯಾರ ಹತ್ರ ಹೇಳ್ಬೇಡ, ಸೈಲೆಂಟ್ ಆಗಿರು ಎಂದು ಹೇಳ್ತಾಳೆ. ಇದ್ರ ಬಗ್ಗೆ ಯಾರಿಗಾದ್ರೂ ತಿಳಿದ್ರೆ ನಿನ್ನ ಮದುವೆ ನಿಂತೋಗ್ತದೆ ಅಂತ ಹೇಳ್ತಾಳೆ. ಆ ಕಡೆ ಮದುವೆ ಹುಡುಗ ಬರ್ತಾನೆ. ಫಸ್ಟ್ ನಿರಂಜನ್ ಭೂಮಿಯನ್ನ ನೋಡಲು ಬರ್ತಾನೆ. ಆದ್ರೆ ಭೂಮಿ ತನ್ನ ಹುಡುಗನ ಬಳಿ ಏನು ಮುಚ್ಚಿಡಬಾರ್ದು ಅಂತೇಳಿ ನಡೆದ ಘಟನೆಯನ್ನೆಲ್ಲ ಹೇಳ್ತಾಳೆ. ಆಗ ನಿರಂಜನ್ ಮದುವೆ ಬೇಡ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆನಂತರ ಈ ವಿಷಯ ಎಲ್ರಿಗೂ ತಿಳಿದು ಹೋಗುತ್ತೆ. ನಂತರ ಅರುಣ್ ಮತ್ತು ರಾಜು ಪೊಲೀಸ್ ಕಂಪ್ಲೇಂಟ್ ಕೊಡಲು ಹೋಗ್ತಾರೆ. ಆದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಯಾರು ಕೂಡ ಇದನ್ನ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅರುಣ್ ಕೋಪದಲ್ಲಿ ಕಿರ್ಚಾಡ್ತಾನೆ. ಇದನ್ನು ನೋಡಿದ ಪೊಲೀಸ್ ಅವರಿಗೆ ಬೈದಾಡಿ ಅವರನ್ನ ಆಚೆ ಕಳಿಸಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ರಾಜು ಪೊಲೀಸ್ನವರಿಗೆ ಸಾರಿ ಕೇಳಿ ಭೂಮಿಗೆ ಆಗಿರುವ ಅನ್ಯಾಯದ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಈಗ ಪೊಲೀಸ್ನವರು ಭೂಮಿಯನ್ನ ತನಿಖೆ ಮಾಡಲು ಮನೆಗೆ ಬರ್ತಾರೆ. ಆದ್ರೆ ಭೂಮಿ ಮನೆಯಲ್ಲಿ ಇರೋದಿಲ್ಲ. ಎಲ್ಲರೂ ಸೇರಿ ಭೂಮಿಯನ್ನ ಹುಡುಕಲು ಹೋಗ್ತಾರೆ. ಆದ್ರೆ ದಾರಿ ಮಧ್ಯದಲ್ಲಿ ಭೂಮಿಯ ಚಪ್ಪಲಿ ಸಿಗುತ್ತೆ. ಆದ್ದರಿಂದ ಭೂಮಿ ಇಲ್ಲೆಲ್ಲೋ ಇರ್ತಾಳೆ ಅಂತೇಳಿ ಅವ್ರಿಗೆ ಅರ್ಥವಾಗುತ್ತೆ. ಇನ್ನು ಭೂಮಿನ ನಾವು ನೆಕ್ಸ್ಟ್ ನೋಡಿದಾಗ ಅವಳನ್ನ ಧೂಳಿ ಕಡೆಯ ರೋಡಿಗಳು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿರ್ತಾರೆ. ಆಗ ಧೂಳಿ ಭೂಮಿ ಹತ್ರ ಹೇಳ್ತಾನೆ, ನಾವು 3 ಜನ ಪ್ಲಾನ್ ಮಾಡಿ ನಿನ್ನ ರೇಪ್ ಮಾಡಿದ್ದೀವಿ. ನೀನು ಕಂಪ್ಲೇಂಟ್ ಕೊಡದೆ ಇದ್ರೆ ನಿನ್ನ ಬಿಟ್ಬಿಡ್ತಾ ಇದ್ವಿ. ಆದ್ರೆ ನೀನು ನಮ್ಮ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ, ಆದ್ರಿಂದ ನಿನ್ನನ್ನ ಸಾಯಿಸುವುದೇ ಸರಿ ಅಂತೇಳಿ ಭೂಮಿಯನ್ನ ನೀರಿಗೆ ತಳ್ಳಿ ಗನ್
ಅಲ್ಲಿಂದ ಶೂಟ್ ಮಾಡ್ತಾನೆ. ಇನ್ನು ಈ ಕಡೆ ಅರುಣ್ ಅಳ್ತಾ ಭೂಮಿಯನ್ನ ಹುಡುಕ್ತಾ ಇರ್ತಾನೆ. ಆಗ ಭೂಮಿಗೆ ಇನ್ನೂ ಸ್ವಲ್ಪ ಪ್ರಾಣ ಇರುತ್ತೆ. ಆಗ ಸ್ವಲ್ಪ ಜನ ಸೇರ್ಕೊಂಡು ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಆ ನಂತರ ಈ ವಿಷಯ ಅರುಣ್ಗೆ ತಿಳಿದು ಹಾಸ್ಪಿಟ್ಲಿಗೆ ಬರ್ತಾನೆ. ಆ ನಂತರ ಭೂಮಿ ನಡೆದ ವಿಷಯವನ್ನೆಲ್ಲ ಪೊಲೀಸ್ನರಿಗೆ ಹೇಳ್ತಾಳೆ. ಕೋರ್ಟ್ ಅಲ್ಲಿ ಲಾಯರ್ ಭೂಮಿಯನ್ನ ಕೇಳ್ತಾರೆ, ನಿನ್ನ ಮದುವೆ ನಿರಂಜನ್ ಜೊತೆ ಆಗ್ಬೇಕಿತ್ತು, ಅದು ಕೂಡ ಲವ್ ಮ್ಯಾರೇಜ್. ಇನ್ನು ನೀನು ಫಂಕ್ಷನ್ ಗೆ ಮೇಕಪ್ ಮಾಡಲು ಹೋಗಿ ತುಂಬಾ ಲೇಟ್ ಆಗಿ ಬರ್ತಾ ಇದ್ದೆ. ಇನ್ನು ನಿನ್ನ ಎಷ್ಟು ಜನ ರೇಪ್ ಮಾಡಿದ್ರು, ಮಾಡುವಾಗ ನಿನ್ನ ಫೀಲಿಂಗ್ ಯಾವ ತರ ಇತ್ತು ಅಂತೇಳಿ ಹುಚ್ಚುಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇದನ್ನು ಕೇಳಿದ ಭೂಮಿ ತುಂಬಾ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ. ಇದನ್ನು ನೋಡಿದ ಅರುಣ್ ಲಾಯರ್ ನನ್ನ ಮಾತಾಡೋದು ನಿಲ್ಲಿಸಿ, ನಾನ್ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ ಇಲ್ಲಿವರೆಗೂ ಬಂದೆ. ಈ ಪರಿಸ್ಥಿತಿಯಲ್ಲಿ ನನ್ನ ಮಗಳು ಇರ್ತಾಳೆ ಅಂತ ಗೊತ್ತಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ಅಂತ ಹೇಳಿ ಭೂಮಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹೀಗೆ 2 ತಿಂಗಳು ಕಳೆದು ಹೋಗ್ತವೆ. ಆದ್ರೆ ಅರುಣ್ ಮತ್ತು ಭೂಮಿ ಇದ್ಯಾವುದನ್ನು ಕೂಡ ಮರೆತು ಹೋಗದೆ ತುಂಬಾ ನೋವನ್ನ ಪಡ್ತಾ ಇರ್ತಾರೆ. ಅರುಣ್ ಅವರನ್ನ ಸಾಯಿಸಲೇಬೇಕು ಅಂತ ಹೇಳ್ತಾನೆ. ಆದ್ರೆ ಭೂಮಿ ಮಾತ್ರ ಆ ರೀತಿ ಮಾಡೋದು ತಪ್ಪು ಅಂತ ಹೇಳ್ತಾಳೆ. ಒಂದು ದಿನ ಅವರ ಮನೆಯ ಗೋಡೆ ಮೇಲೆ ಯಾರೋ ಭೂಮಿಯಿಂದ ಏರಿಯಾ ಫುಲ್ ಹಾಳಾಗುತ್ತೆ ಅಂತ ಬರೆದಿರ್ತಾರೆ. ಇದನ್ನು ನೋಡಿದ ಭೂಮಿ ಅಳುತ್ತಾ ಅದನ್ನ ಒರೆಸ್ತಾ ಇರ್ತಾಳೆ. ಆಗ ನಿರಂಜನ್ ಕೂಡ ಅಲ್ಲಿಗೆ ಬಂದು ಅವಳಿಗೆ ಒರೆಸೋದಿಕ್ಕೆ ಹೆಲ್ಪ್ ಮಾಡ್ತಾನೆ. ಆಗ ಭೂಮಿ ಕೋಪದಿಂದ, ಪ್ಲೀಸ್ ಇಲ್ಲಿಂದ ಹೊರಟೋಗು, ನಾನು ನಿನ್ನನ್ನು ನಂಬಿ ನಿಜ ಹೇಳ್ದೆ, ನೀನ್ ಯಾವಾಗಲೂ ನನಗೆ ಸಪೋರ್ಟಿಂಗ್ ಆಗಿ ಇರ್ತೀಯ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ನನ್ನ ಕಲ್ಪನೆ, ಪ್ಲೀಸ್ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಭೂಮಿಗೆ ಮನೆಗೆ ಬರ್ತಾಳೆ. ಸೀನ್ ಕಟ್ಟಾದ್ರೆ ಭೂಮಿ ಮನೆಗೆ ಜಿದ್ದು ಅವ್ರ ತಂಗಿ ಮತ್ತು ಅವ್ರ ಅಮ್ಮ, ವಿಶಾಲ್ ಅವ್ರ ಅಮ್ಮ, ಧೂಳಿ ಹೆಂಡತಿ ಬರ್ತಾರೆ. ಜಿದ್ದು ತಂಗಿ ಜೂಲಿ ಹತ್ರ ಒಂದು ವಿಡಿಯೋ ಬಂದಿರುತ್ತೆ, ಅದನ್ನ ಭೂಮಿಗೆ ತೋರಿಸ್ತಾರೆ. ಆ ವಿಡಿಯೋ ಭೂಮಿನ ರೇಪ್ ಮಾಡುವಾಗ ತೆಗೆದಿರ್ತಾರೆ. ಫಸ್ಟ್ ಭೂಮಿನ ವಿಶಾಲ್ ರೇಪ್ ಮಾಡ್ತಾನೆ, ನಂತರ ಧೂಳಿ ಅಂಡ್ ಕುರಾಲ್. ಅಷ್ಟೇ ಅಲ್ಲದೆ ಇವರೆಲ್ಲ ರೇಪ್ ಮಾಡಿದ ನಂತರ ಜಿದ್ದು ಕೂಡ ರೇಪ್ ಮಾಡ್ತಾನೆ. ಇದನ್ನು ನೋಡಿದ ಭೂಮಿ ಶಾಕ್ ಆಗ್ತಾಳೆ. ಜಿದ್ದು ಯಾವಾಗ್ಲೂ ಭೂಮಿಯನ್ನ ಅಕ್ಕ ಅಕ್ಕ ಅಂತೇಳಿ ಕರಿತಾ ಇದ್ದ, ಅವಳ ಜೊತೆಯಲ್ಲೇ ಇರ್ತಾ ಇದ್ದ. ಭೂಮಿಯು ಕೂಡ ಅವನನ್ನ ಸ್ವಂತ ತಮ್ಮನಾಗಿ ನೋಡ್ಕೊಳ್ತಾ ಇದ್ಲು. ಈ ವಿಡಿಯೋ ನೋಡಿದ ಮೇಲೆ ಭೂಮಿಗೆ ಅರ್ಥವಾಗುತ್ತೆ, ರೇಪ್ ಮಾಡೋ ದಿನ ಜಿದ್ದು ಭೂಮಿಗೆ ಲಡ್ಡು ಅಲ್ಲಿ ನಿದ್ರೆ ಮಾತ್ರೆಯನ್ನ ಬೆರೆಸ್ಕೊಟ್ಟಿರ್ತಾನೆ. ಆದ್ರಿಂದ ಅವಳಿಗೆ ಆ ದಿನ ತುಂಬಾ ನಿದ್ದೆ ಬಂದಿರುತ್ತೆ. ಆಗ ಭೂಮಿ ಅರುಣ್ ಹತ್ರ ಹೋಗಿ ಅವರನ್ನ ಸಾಯಿಸುವುದೇ ಸರಿ, ಇಲ್ಲಾಂದ್ರೆ ನನ್ನಂತ ಎಷ್ಟೋ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಅರುಣ್ ಕೋಪದಲ್ಲಿ ಫಸ್ಟ್ ಜಿದ್ದುನ ಕಿಡ್ನಾಪ್ ಮಾಡಿ ಒಂದು ಹಳೆಯ ಫ್ಯಾಕ್ಟರಿಗೆ ಕರ್ಕೊಂಡು ಬರ್ತಾನೆ. ನಿನಗೆ 18 ವರ್ಷ ಆಗೋವರೆಗೂ ನಿನಗೆ ಏನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ಆಗಿ ಜಿದ್ದುಗೆ 17 ವರ್ಷ ಮಾತ್ರ ಆಗಿರುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಅವನಿಗೆ 18 ವರ್ಷ ಆಗುತ್ತೆ. ಆಗ ಅರುಣ್ ಜಿದ್ದುಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ಅರುಣ್ ವಿಶಾಲ್ ಹತ್ರ ಹೋಗಿ ಅವನಿಗೆ ಬೆದರಿಕೆನ ಹಾಕ್ತಾ ಇರ್ತಾನೆ. ಆಗ ವಿಶಾಲ್ ಭಯ ಬಿದ್ದು ಧೂಳಿ ಹತ್ರ ಹೋಗಿ ಎಲ್ಲವನ್ನೂ ಹೇಳ್ತಾನೆ. ಆಗ ಧೂಳಿ ತನ್ನ ಗ್ಯಾಂಗ್ ಅನ್ನ ಕರ್ಕೊಂಡು ಬಂದು ಅರುಣ್ ಅನ್ನ ಬೆದರಿಸ್ತಾನೆ. ಆದ್ರೆ ಅರುಣ್ ಮಾತ್ರ ಭಯ ಬೀಳದೆ ಅವನನ್ನ ಹೊಡಿತಾನೆ. ನಿಜ ಹೇಳ್ಬೇಕಾದ್ರೆ ಧೂಳಿ ಬೇಕು ಅಂತಾನೆ ಈ ತರ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಪೊಲೀಸರು ಅಲ್ಲಿಗೆ ಬಂದು ಅರುಣ್ ಅನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಗ ಅವನ ಫ್ರೆಂಡ್ ರಾಜು ಪೊಲೀಸ್ ಸ್ಟೇಷನ್ಗೆ ಬಂದು ಬೇಲ್ ಕೊಟ್ಟು ಅವನನ್ನ ಬಿಡಿಸ್ಕೊಂಡು ಬರ್ತಾನೆ. ಇನ್ನೊಂದ್ ಕಡೆ ವಿಶಾಲ್ ಅರುಣ್ ನನ್ನ ಯಾವಾಗ ಸಾಯಿಸ್ತಾನೋ ಅಂತೇಳಿ ಭಯ ಬಿದ್ದು ಯಾವಾಗಲೂ ಧೂಳಿ ಜೊತೆ ತಿರುಗಾಡ್ತಾ ಇರ್ತಾನೆ. ಒಂದಿನ ಧೂಳಿ ಮತ್ತು ಅವನ ಗ್ಯಾಂಗ್ ಭೂಮಿ ಹತ್ರ ಬಂದು ಅವಳಿಗೆ ವಾರ್ನಿಂಗ್ ಕೊಡ್ತಾರೆ. ಆದ್ರೆ ಭೂಮಿ ಮಾತ್ರ ಭಯ ಬೀಳದೆ ಧೈರ್ಯವಾಗಿರ್ತಾಳೆ. ಆಗ ಅದೇ ಸಮಯಕ್ಕೆ ರಾಜು ಬಂದು ಧೂಳಿನನ್ನ ಹೊಡಿತಾನೆ. ಆಗ ಇಬ್ರು ಮಧ್ಯೆ ಫೈಟ್ ನಡೆಯುತ್ತೆ. ಈ ಗಲಾಟೆಯಲ್ಲಿ ರಾಜುಗೆ ತುಂಬಾ ಗಾಯವಾಗಿದ್ದರಿಂದ ಅವನ್ನ ಹಾಸ್ಪಿಟಲ್ ಸೇರಿಸ್ತಾರೆ. ಆದ್ರೆ ಟ್ರೀಟ್ಮೆಂಟ್ ಕೊಡೋ ಸಮಯದಲ್ಲಿನೇ ಅವನ್ ಸತ್ತೋಗ್ತಾನೆ. ಈಗ ಅರುಣ್ನ ಕೋಪ ಆಕಾಶಕ್ಕೆ ಇರುತ್ತೆ. ಆಗ ಅರುಣ್ ಕುರಲ್ನ ಇಟ್ಕೊಂಡು ಅವನ ಮುಖದ ಮೇಲೆ ರೇಪಿಸ್ಟ್ ಅಂತ ಹೇಳಿ ಬರೀತಾನೆ. ಆಗ ಧೂಳಿಗೆ ಕೋಪ ಮತ್ತಷ್ಟು ಏರುತ್ತೆ. ಆದ್ರೆ ಅವನು ಯಾವುದೋ ಊರಿಗೆ ಹೋಗೋ ಕೆಲಸ ಇರೋದ್ರಿಂದ ಊರಿಂದ ಬಂದ್ಮೇಲೆ ಅರುಣ್ ನೋಡ್ಕೊಳ್ಳೋಣ ಅಂತ ಹೇಳಿ ಹೊರಟೋಗ್ತಾನೆ. ಆನಂತರ ಅರುಣ್ ಜಿದ್ದುಗೆ ಲೇಡೀಸ್ ಮೇಕಪ್ ಮಾಡಿ ಒಂದು ಏರಿಯಾದಲ್ಲಿ ಬಿಟ್ಟು ಹೋಗ್ತಾನೆ. ಆಗ ಒಂದು ಗ್ಯಾಂಗ್ ಜಿದ್ದುನ ಬಲವಂತವಾಗಿ ರೇಪ್ ಮಾಡ್ತಾರೆ. ಆಗ ಜಿದ್ದುಗೆ ಬಲವಂತವಾಗಿ ರೇಪ್ ಮಾಡಿದ್ರೆ ಅದರ ನೋವು ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಜಿದ್ದುಗೆ 18 ವರ್ಷ ಆಗುತ್ತೆ. ಆಗ ಅರುಣ್ ಅವನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಅವನನ್ನ ಕೊಂದು ಥಿಯೇಟರ್ ನಲ್ಲಿ ಹಾಕ್ತಾನೆ. ಆಗ ಪೊಲೀಸ್ನವರು ಜಿದ್ದು ಸತ್ತೋಗಿರೋ ಸ್ಥಳಕ್ಕೆ ಬಂದು ಅವನು ಬರೆದಿಕೊಂಡಿರೋ ಲೆಟರ್ ಅನ್ನ ಓದ್ತಾರೆ. ಆ ಲೆಟರ್ ಅಲ್ಲಿ ಅವನು ಭೂಮಿನ ರೇಪ್ ಮಾಡೋದ್ರಲ್ಲಿ ನನ್ನ ಪಾತ್ರನು ಇದೆ ಅಂತ ಹೇಳಿ ಬರ್ದಿರ್ತಾನೆ. ಆಗ ಜಿದ್ದು ತಂಗಿ ಈ ಹ್ಯಾಂಡ್ ರೈಟಿಂಗ್ ನನ್ನ ಅಣ್ಣಂದೇ ಅಂತ ಹೇಳಿ ಐಡೆಂಟಿಫೈ ಮಾಡ್ತಾಳೆ. ಆಗ ಇನ್ಸ್ಪೆಕ್ಟರ್ ಗೆ ಅರುಣ್ ಮೇಲೆ ಅನುಮಾನ ಬಂದು ನೆಕ್ಸ್ಟ್ ಅರುಣನ್ನ ಮೀಟ್ ಮಾಡಿ ಈ ಕ್ರೂರಿಗಳ ಜೊತೆ ಆಟ ಆಡುವಾಗ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಅರುಣ್ಗೆ ಮೊದಲೇ ಇನ್ಸ್ಪೆಕ್ಟರ್ ಎಲ್ಲ ಗೊತ್ತಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಧೈರ್ಯ ಹೋಗಿ ಕುರಲ್ನು ಕೂಡ ಕೊಂದಾಕ್ತಾನೆ. ಈ ವಿಷಯ ತಿಳಿದು ಅರುಣ್ ನನ್ನನ್ನು ಕೂಡ ಕೊಂದಾಕ್ತಾನೆ ಅಂತೇಳಿ ಭಯ ಬೀಳ್ತಾ ಒಂದು ಬಸ್ ಅಲ್ಲಿ ಹೋಗ್ತಾ ಇರ್ತಾನೆ. ಅದನ್ನ ನೋಡಿದ ಭೂಮಿ ಮತ್ತು ಅರುಣ್ ಅದೇ ಬಸ್ ಅನ್ನ ಹತ್ತಾರೆ. ಆಗ ಪ್ಯಾಸೆಂಜರ್ ಗಳೆಲ್ಲರೂ ಭಯ ಬಿದ್ದು ಅಲ್ಲಿಂದ ಇಳಿದು ಓಡೋಗ್ತಾರೆ. ಆಗ ಅರುಣ್ ವಿಶಾಲ್ ನನ್ನ ಇಟ್ಕೊಂಡು ಕೊಂದಾಕ್ತಾನೆ. ಆಗ ಅದೇ ಸಮಯಕ್ಕೆ ಧೂಳ್ ಮತ್ತು ಅವನ ಗ್ಯಾಂಗು ಅರುಣ್ ಅನ್ನ ಹುಡ್ಕೊಂಡು ಅಲ್ಲಿ ಬರ್ತಾರೆ. ಆಗ ಧೂಳಿ ಗ್ಯಾಂಗ್ ಮತ್ತು ಅರುಣ್ ಮಧ್ಯೆ ದೊಡ್ಡ ಫೈಟ್ ನಡೆಯುತ್ತೆ. ಆಗ ಅರುಣ್ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ. ಆಗ ಧೂಳಿ ಭೂಮಿ ಹತ್ರ ಹೋಗಿ ಅರುಣ್ ನಿನ್ ಕಣ್ಣು ಮುಂದೆ ನಿನ್ ಮಗಳನ್ನ ರೇಪ್ ಮಾಡ್ತೀನಿ ನೋಡು ಅಂತ ಹೇಳ್ತಾನೆ. ಅದನ್ನ ಕೇಳಿದ ಅರುಣ್ ಕೋಪದಿಂದ ಎದ್ದು ಧೂಳಿ ಗ್ಯಾಂಗ್ ಜೊತೆ ಫೈಟ್ ಮಾಡ್ತಾ ಧೂಳಿಯನ್ನ ಕೊಲ್ಲೋದಕ್ಕೆ ಮುಂದೆ ಬರ್ತಾನೆ. ಆಗ ಧೂಳಿ ಅರುಣ್ನ ಕೋಪವನ್ನು ನೋಡಿ ಭಯ ಬಿದ್ದು ಅಲ್ಲಿಂದ ಓಡಿ ಹೋಗ್ತಾನೆ. ಆದ್ರೆ ಅರುಣ್ ಮಾತ್ರ ಅವನ ಹಿಂದೆನೆ ಹೋಗಿ ಅವನನ್ನ ಹೊಡೆದು ನೀರಲ್ಲಿ ಬಿಸಾಕ್ತಾನೆ. ಆಗ ಧೂಳಿ ನೀರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಭೂಮಿ ಅಲ್ಲಿಗೆ ಬಂದು ಅಲ್ಲಿರೋ ಲೇಡೀಸ್ ಹತ್ರ ಧೂಳಿ ಎಷ್ಟೋ ಹೆಣ್ಮಕ್ಳನ್ನ ರೇಪ್ ಮಾಡಿ ಅವರ ಬಾಳನ್ನ ಹಾಳು ಮಾಡಿದಾನೆ ಅಂತ ಹೇಳ್ತಾಳೆ. ಆಗ ಅಲ್ಲಿರೋ ಹೆಣ್ಮಕ್ಳೆಲ್ಲರೂ ತನ್ನ ವೇಲುಗಳನ್ನ ತೆಗೆದು ಧೂಳಿ ಮೇಲೆ ಹಾಕ್ತಾರೆ. ಇದರಿಂದ ಧೂಳಿ ಮೇಲೆ ಬರಕಾಗದೆ ಅಲ್ಲೇ ಸತ್ತೋಗ್ತಾನೆ. ಇದರೊಂದಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯ ಡೈರೆಕ್ಟರ್ ಹೇಳೋದು ಅಂದ್ರೆ ಮುಗ್ಧವಾಗಿ ಯಾರನ್ನು ಕೂಡ ನಂಬಕ್ ಹೋಗ್ಬೇಡಿ, ಅದು ನಮ್ಮವರೇ ಆಗಿದ್ರು ಕೂಡ. ಈ ಮೂವಿಯ ಮೂಲಕ ಆಡಿಯನ್ಸ್ ಗೆ ಮೆಸೇಜ್ ನೀಡುವುದರಲ್ಲಿ ರೀಚ್ ಆಗಿದ್ದಾರೆ. ಈ ಮೂವಿ ಎಕ್ಸ್ಪ್ಲೇಷನ್ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನ ನೀಡಿ. ನೀವು ನೀಡೋ ಒಂದು ಲೈಕ್ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹವನ್ನು ನೀಡುತ್ತೆ. ಧನ್ಯವಾದಗಳು.